ಇದೇ ಥರ ರಣಧೀರ್ ಕಂಠೀರವ ನರಸರಾಜ ಒಡೆಯರು ತಮ್ಮ ಹೆಗಲ ಮೇಲೆ ಎಮ್ಮೆ ಕರು ಹತ್ಕೊಂಡು ಚಾಮುಂಡಿ ಬೆಟ್ಟನ ದಿನಕ್ಕೆ 2 ಸಲ ಹತ್ತಿ ಇಳಿತಾ ಇದ್ರು ನಾನ್ ಸ್ಟಾಪ್. ಜಗಜ್ಜಟ್ಟಿ ರಣಧೀರ್ ಕಂಠೀರವ ನರಸರಾಜ ಒಡೆಯರು ಇದೇ ಥರ ಲಜ್ಜಾಗೌರಿ ನೋಡ್ತಾ ಇದ್ದೀರಲ್ಲ, ನಾನು ಆಲಂಪುರಲ್ಲಿ ತೋರಿಸಿದ್ನಲ್ಲ ಲಜ್ಜಾಗೌರಿ, ಇಲ್ಲಿ ನೋಡ್ರಿ ಲಜ್ಜಾಗೌರಿ. ಸ್ನೇಹಿತರೆ, ಇದು ಅತ್ಯಂತ ಎಕ್ಸ್ಕ್ಲೂಸಿವ್ ಆದಂಥ ಗಿರಿಜಾ ಕಲ್ಯಾಣ ಮಂಟಪ. ಎಂಥ ಅದ್ಭುತವಾಗಿ ಕೆತ್ತಿದ್ದಾರೆ. ಇದು ಕರಿಕಲ್ಲಿದು. ಇದು ದಿಸ್ ಇಸ್ ಮೇಡ್ ಔಟ್ ಆಫ್ ಬ್ಲ್ಯಾಕ್ ಗ್ರಾನೈಟ್, ಇಂಟ್ರಿಕೇಟ್ ಡಿಸೈನ್ ಆಫ್ ಸ್ಟೋನ್ ಕಾರ್ವಿಂಗ್. ಇದನ್ನು ನೀವು ಪೇಪರ್ ಮೇಲೂ ಬಿಡ್ಸೋಕ್ಕಾಗಲ್ಲ, ಅಂಥದ್ದನ್ನು ಇವರು ಕಲ್ಲಿನಲ್ಲಿ ಬಿಡಿಸಿದ್ದಾರೆ. ಹೆದರಬೇಡಿ, ನಾವು ಕದಂಬರು. ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ಚೋಳರ ದೊರೆಯಾದಂಥ ರಾಜೇಂದ್ರ ಚೋಳ. ರಾಜೇಂದ್ರ ಚೋಳನಿಗೆ ಊಟದಲ್ಲಿ ಹುಳುಗಳು ಕಾಣಿಸೋದಕ್ಕೆ ಶುರು ಆಗ್ಬಿಡುತ್ತಂತೆ. ಊಟ ಮಾಡಬೇಕಾದ್ರೆ ಅವನಿಗೊಂಥರ ಭ್ರಮೆ ಶುರು ಆಗ್ಬಿಡುತ್ತಂತೆ, ಹುಳುಗಳು ಕಾಣಿಸ್ತಾ ಇದೆ ಅಂತ. ಹೆಂಗೆ ಸಾಧ್ಯ? ಅವನೊಬ್ಬ ದೊಡ್ಡ ರಾಜ, ಊಟದಲ್ಲಿ ಹುಳುಗಳು ಕಾಣಿಸೋದು, ಅಂಥ ಊಟ ಅವನಿಗೆ ಬಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವನಿಗೆ ಮನಸ್ಸಿಗೆ ಅದು ಊಟದಲ್ಲಿ ಹುಳುಗಳು ಕಾಣಿಸೋದಕ್ಕೆ ಶುರು ಆಗ್ಬಿಡುತ್ತೆ. ಚಿತ್ತ ವ್ಯಾಕುಲತೆ ಉಂಟಾಗುತ್ತೆ, ಪ್ರಕ್ಷುಬ್ಧ ಪರಿಸ್ಥಿತಿ, ಮನಸ್ಸೊಳಗೆ ಕೋಲಾಹಲ ಶುರು ಆಗ್ಬಿಡುತ್ತೆ. ರಾಜ ಅವನು ಮಹಾನ್ ಶಿವಭಕ್ತ. ಕೂತ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿ ಶಿವನ ಮುಂದೆ ಕೂತ್ಕೊಂಡು ಕೇಳ್ಕೊತಾನೆ, ಏನಾಗ್ತಾ ಇದೆ ನನಗೆ ಅಂತ. ಆಗ ಈ ಚಿತ್ತ ವ್ಯಾಕುಲವನ್ನು ಪರಿಹಾರ ಮಾಡಬಲ್ಲಂಥ ಏಕಮೇವ ದೇವರು ಸೋಮೇಶ್ವರ, ಚಂದ್ರಮೌಳೇಶ್ವರ ಅವರೆಲ್ಲ ಚಂದ್ರಮಾ ಮನಸ್ಸೋ ಜಾತಃ ಅಲ್ವಾ, ಚಂದ್ರನೇ ಮನಸ್ಸಿನ ಕಂಟ್ರೋಲರು ಅಂತ ಸೋಮನಿಗೆ ಈಶ್ವರ ಸೋಮೇಶ್ವರ ಇಲ್ಲಿರೋದ್ರಿಂದ ಅವನು ಹೇಳ್ತಾನೆ, ಒಂದು ಸೋಮೇಶ್ವರನ ದೇವಸ್ಥಾನವನ್ನು ನೀನು ಕಟ್ಸಪ್ಪ, ಎಲ್ಲ ಸರಿ ಹೋಗುತ್ತೆ ಅಂತ. ಈಶ್ವರ ಹೇಳಲಾಗಿ ಇವನಿಗೆ ಈ ಸೋಮೇಶ್ವರ ದೇವಸ್ಥಾನವನ್ನು ಚೋಳರಾಜ ಕಟ್ಟಿಸಿ ಅವನು ತನ್ನ ಚಿತ್ತ ವ್ಯಾಕುಲವನ್ನು ನಿವಾರಣೆ ಮಾಡಿಕೊಂಡ ಅಂತ ಒಂದು ಪುರಾಣ ಹೇಳುತ್ತೆ. ನೋಡ್ರಿ, ಸೋಮೇಶ್ವರ ಚಂದ್ರಮೌಳೇಶ್ವರ ನಿಮ್ಮ ಚಿತ್ತ ವ್ಯಾಕುಲವನ್ನು ದೂರ ಮಾಡುವಂಥ ದೇವರು. ನೀವು ನಿಮ್ಮ ಮನಸ್ಸಿನಲ್ಲಿ ಕ್ಷೋಭೆ ಇಲ್ದಿರ, ಮನಸ್ಸಿನಲ್ಲಿ ಯೋಚನೆ ಇಲ್ದಿರ ಮನುಷ್ಯ ಯಾರ್ರೀ? ಎಲ್ರಿಗೂ ಇರೋವಂಥದ್ದೇ. ಆದರೆ ಅವ್ರಿಗೆಲ್ರಿಗೂ ಆ ಮನಸ್ಸಿನ ಕ್ಷೋಭೆ ಪರಿಹಾರ ಆಗಬೇಕು ಅಂದರೆ ಸೋಮೇಶ್ವರನಿಗೆ ಬರಬೇಕು. ಕೋಲಾರದ ಸೋಮೇಶ್ವರ ನಿಮ್ಮೆಲ್ಲ ಮನಸ್ಸಿನ ವ್ಯಾಕುಲತೆಗಳಿಗೆ ಒಂದು ದಿವ್ಯ ಔಷಧ. ಬನ್ನಿ ಒಂದು ದರ್ಶನ ಮಾಡೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಭೋಗನಂದೀಶ್ವರ. ಒಳಗಡೆ ಒಬ್ಬ ಇದ್ದಾನೆ, ಅವನು ಯೋಗನಂದೀಶ್ವರ, ಇವನು ಭೋಗನಂದೀಶ್ವರ. ಈ ಪುಣ್ಯಾತ್ಮನಿಗೆ ಹೆಜ್ಜೆನೆ ಹಾಕ್ಬಿಟ್ಟಿದ್ದಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ಕುಣಿಯುತ್ತೆ ನೋಡಿ. ನೋಡಿ ನಂದೀಶ್ವರ ಓಡಾಡ್ತಾ ಇದ್ರೆ ಹಿಂಗೆ ತಾನೇ ಬರೋದು. ಎಂಥ ಅದ್ಭುತವಾದಂಥ ಕೆತ್ತನೆ. 1000 ವರ್ಷಗಳ ಹಿಂದಿನ ನಂದೀಶ್ವರ. ನಮ್ಮ ಕಷ್ಟ ಏನೇ ಇದ್ದರೂ ದೇವರನ್ನೆಲ್ಲ ನೋಡ್ಕೊಂಡ್ಬಂದು ಈ ನಂದೀಶ್ವರನ ಕಿವಿಯಲ್ಲಿ ಎಡಗಿವಿಯನ್ನು ಮುಚ್ಚಿ ಬಲಗಿವಿಯಲ್ಲಿ ನಮ್ಮ ಕಷ್ಟಗಳನ್ನು ಹೇಳ್ಬಿಟ್ಟು ಹೊರಟೋದ್ರೆ, ನಮಗೇನು ಬೇಕು ಅಂತ ಪರಮಾತ್ಮನಿಗೆ ಹೇಳ್ಬಿಟ್ಟು ಹೊರಟೋದ್ರೆ ಈ ಪುಣ್ಯ ತಗೊಂಡೋಗಿ ಈಶ್ವರನಿಗೆ ತಲುಪಿಸ್ಬಿಡ್ತಾನೆ. ನಂದೀಶ್ವರನ ಕಾಪಾಡಪ್ಪ ಅಂತ ನಾವು ಕೇಳ್ಕೋಬೇಕು. ಇವನ ಆಜ್ಞೆಯನ್ನು ತಗೊಂಡು ನಾವು ಒಳಗಡೆ ಹೋಗಬೇಕು. ನಂದೀಶ್ವರ ನಮಸ್ತುಭ್ಯಂ ಶಾಂತಾನಂದ ಪ್ರದಾಯಕಂ ಮಹಾದೇವೇಶ ಸೇವಾರ್ಥ ಅನುಜ್ಞಾನಂ ಜ್ಞಾತುಮರ್ಹಸಿ. ನೀನು ಕೊಡಪ್ಪ, ನನಗೆ ಅಪ್ಪಣೆ ಕೊಡಪ್ಪ ಅಂತ ಇವನ ಹತ್ರ ಅಪ್ಪಣೆ ತಗೊಂಡು ಒಳಗಡೆ ಹೋಗಿ ಸೋಮೇಶ್ವರನನ್ನು ನೋಡಿ ಬಂದು ಇವನ ಕಿವಿಯಲ್ಲಿ ನಾವು ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವುದರಿಂದ ಎಲ್ಲವೂ ಒಳಿತಾಗುತ್ತದೆ ಅಲ್ವಾ.
ಸ್ನೇಹಿತರೆ, ಕಂಬಗಳಲ್ಲಿರ್ತಕ್ಕಂಥ ವಿಶೇಷತೆಯನ್ನು ತೋರಿಸೋದಾದರೆ ಎಲ್ಲ ಕಂಬಗಳು ವಿಶೇಷವೇ. ಕೆಲವು ನಾನು ಕಂಡಿದ್ದು ನೋಡಿ, ಇಲ್ಲಿ ಮೂಷಿಕ ವಾಹನನಾಗಿರ್ತಕ್ಕಂಥ ಗಣಪತಿಯನ್ನು ನೀವು ನೋಡ್ತಾ ಇದ್ದೀರಾ. ಮೂಷಿಕ ವಾಹನನಾಗಿ ಗಣಪತಿಯನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಶೈವ ದೇವಾಲಯದಲ್ಲಿ ಅಪರೂಪದ ಗರುಡ ದೇವರನ್ನು ನೋಡ್ತಾ ಇದ್ದೀರಾ. ಮೇಲೆ ಕಪಿಯನ್ನು ಸಹ ನೀವು ನೋಡ್ತಾ ಇದ್ದೀರಾ. ಆಯಿತಾ? ಬಾಲಕೃಷ್ಣನನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ, ಎಲೆಯ ಮೇಲೆ ಮಲಗಿರ್ತಕ್ಕಂಥ ಬಾಲಕೃಷ್ಣ ತನ್ನ ಒಂದು ಕಾಲನ್ನು ತೆಗೆದು ಬೆರಳನ್ನು ಬಾಯಿಗಿಟ್ಕೊಂಡು ಚೀಕ್ತಾ ಇರ್ತಕ್ಕಂಥ ಬಾಲಕೃಷ್ಣನನ್ನು ಸಹ ನೀವು ನೋಡ್ತಾ ಇದ್ದೀರಾ. ಕೋದಂಡ ರಾಮದೇವರನ್ನು ನೋಡ್ತಾ ಇದ್ದೀರಾ. ಕೋದಂಡ ಮತ್ತು ಬಾಣ, ಅರ್ಧಚಂದ್ರಾಕೃತಿಯ ಬಾಣವನ್ನು ಹಿಡಿದಂಥ ರಾಮದೇವರನ್ನು, ಶ್ರೀರಾಮದೇವರನ್ನು ಸಹ ನೀವು ನೋಡ್ತಾ ಇದ್ದೀರಾ. ಅದಾಗಿ ಹಾಗೆ ಮುಂದಕ್ಕೆ ಬಂದರೆ ನೀವು ಭಾಳ ವಿಶೇಷವಾದಂಥದ್ದು ಇಲ್ಲಿ ತೋರಿಸ್ತೀನಿ. ಒಬ್ಬ ಯುವಕ ಮೀನಿನ ಮೇಲೆ ಕೂತು ಪ್ರಯಾಣ ಮಾಡ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೀನು ಇಲ್ಲಿ ನೋಡಿ, ಇಲ್ಲಿ ಮೀನಿನ ಮೇಲೆ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದೇವೆ. ನೀವು ಮೀನಿನ ಮೇಲೆ ಕೂತ್ಕೊಂಡು ಹೆಂಗೆ ಪ್ರಯಾಣ ಮಾಡ್ತಿದ್ದಾನೆ. ಸೊ ಅದೊಂದು ಸ್ವಲ್ಪ ವಿಶೇಷವಾದಂಥ ಶಿಲ್ಪ ಅಂತ ನಾನು ಅಂದ್ಕೊಳ್ತೀನಿ. ನನಗೆ ವಿಶೇಷವಾಗಿ ಅದು ಕಾಣಿಸ್ತಿರೋದ್ರಿಂದ ನಿಮಗೆ ನಾನು ಅದನ್ನು ತೋರಿಸ್ತೀನಿ. ಮತ್ತು ಇಲ್ಲೊಬ್ಬ ವ್ಯಾಪಾರಿ ನೋಡಿ, ಇಲ್ಲಿ ತಲೆ ಮೇಲೆ ಏನೋ ಇಟ್ಕೊಂಡು ಹೊತ್ಕೊಂಡು ಮಾರ್ತಾ ಇದ್ದಾನೆ. ಇದ್ರ ಮೇಲೆ ಗುಂಡುಗಳಿದೆ. ಬಹುಶಃ ಹಣ್ಣುಗಳಿರಬಹುದೇ, ಹಣ್ಣುಗಳನ್ನು ಮಾರ್ತಾ ಇರ್ತಕ್ಕಂಥ ವ್ಯಾಪಾರಿ ಇರಬಹುದೇ. ಸೊ ಅವನ ಮುಖದಲ್ಲಿರ್ತಕ್ಕಂಥ ಸ್ಮೈಲಿಂದ ನೀವು ನೋಡ್ತಾ ಇದ್ದೀರಾ. ವ್ಯಾಪಾರಿಗಿರಬೇಕಾದಂಥ ಒಂದು ಆಯುಧ ಏನಪ್ಪ ಅಂದರೆ ಬುದ್ಧಿವಂತಿಕೆ ಮತ್ತು ಎಂದಿಗೂ ಮಾಸದ ಮುಗುಳ್ನಗು. ಇದು ವ್ಯಾಪಾರಿಯ ಆಯುಧಗಳು. ಸೊ ಇವ್ನು ನೋಡಿ, ನಗ್ತಾ ಇರ್ತಕ್ಕಂಥ ವ್ಯಾಪಾರಿ, ಹಣ್ಣುಗಳಿಟ್ಕೊಂಡು ಮಾತಾಡ್ತಕ್ಕಂಥ ವ್ಯಾಪಾರಿಯನ್ನು ಸಹ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಒಬ್ಬ ಹಾವಾಡಿಗನ್ನು ನೀವು ನೋಡ್ತಾ ಇದ್ದೀರಾ. ಪುಂಗಿ ನೋಡ್ತಾ ಇದ್ದೀರಾ. ಹಾವು, ಎಡೆ ಎತ್ತಿ ನಿಂತ ಹಾವಾಡಿಗ ಪುಂಗಿ ಊದ್ತಾ ಇದ್ದೆ. ನೋಡಿ, ಪುಂಗಿ ಊದ್ಬೇಕಾರೆ ಅಂತ ಬರುತ್ತಲ್ಲ ನೋಡಿ, ಕೆನ್ನೆ ಹೆಂಗೆ ಊದ್ಕೊಂಡಿದೆ ನೋಡಿ. ಅವ್ನು ಕೆನ್ನೆ ಹೆಂಗೆ ಊದ್ಕೊಂಡಿದೆ ನೋಡಿ. ಎಷ್ಟು ಚೆನ್ನಾಗಿ ಶಿಲ್ಪಿ ಇವನ್ನೆಲ್ಲ ಎಷ್ಟು ಅಬ್ಸರ್ವ್ ಮಾಡಿ ಕೆತ್ತಿದ್ದಾನೆ ಅನ್ನೋದಕ್ಕೆ. ಕೆನ್ನೆ ಊದ್ಕೊಂಡಿರ್ತಕ್ಕಂಥ ಹಾವಾಡಿಗ ಮತ್ತು ಹಾವು ಹೆಡೆ ಆಡಿಸ್ತಾ ಇರ್ತಕ್ಕಂಥ ಹಾವು, ಇವೆರಡನ್ನು ನೀವು ನೋಡ್ತಾ ಇದ್ದೀರಾ. ಮತ್ತೊಬ್ಬ ಬಾಲಕೃಷ್ಣನನ್ನು ಸಹ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿಗಿಂತ ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಎಲೆಯ ಮೇಲೆ ಮಲಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ, ಅವನು ತನ್ನ ಹೆಬ್ಬೆರಳನ್ನು ಬಾಯಿಗಿಟ್ಕೊಂಡು ಆನಂದ ತುಂದಿಲನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನನ್ನು ನೀವು ನೋಡ್ತಾ ಇದ್ದೀರಾ. ಮತ್ತೊಂದೇನಪ್ಪ ಅಂತಂದರೆ, ಇಲ್ಲಿ ಹುಲಿ ಒಬ್ಬ ಯೋಧನ ಮೇಲೇರಿ ಅವನ ತಲೆಗೆ ಬಾಯಿ ಹಾಕಿರೋವಂಥ ಒಂದು ರುದ್ರವಾದಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ತಲೆಗೆ ಬಾಯಿ ಹಾಕ್ಬಿಟ್ಟಿದೆ. ಇಲ್ಲಿ ನೋಡಿ, ಈ ಯೋಧನ ತಲೆ ಮೇಲೆ ಹುಲಿ ಹಿಂಗೆ ಬಾಯಿ ಹಾಕಿದೆ ನೋಡಿ. ಎಷ್ಟು ಅದ್ಭುತವಾದ ರೋಮಾಂಚಕಾರಿಯಾದಂಥ ಉಬ್ಬು ಶಿಲ್ಪ ಅಂತ ನಾನು ನಿಮಗೆ ಇದನ್ನು ಹೇಳ್ಬೋದು. ಇಲ್ಲಿ ಸ್ನೇಹಿತರೆ, ಭಾಳ ವಿಶೇಷವಾದಂಥ ಈಶ್ವರ, ಸರ್ಪಸಹಿತನಾದಂಥ ಸರ್ಪಭೂಷಣ ಸ್ವಾಮಿ. ನಮ್ಗೆ ಯಾವಾಗಲೂ ತಲೆ ಮೇಲೆ ಮಾತ್ರ, ಈಶ್ವರನ ತಲೆ ಮೇಲೆ ಹಿಂಗೆ ಲಿಂಗದ ತಲೆ ಮೇಲೆ ಹಿಂಗೆ ನೋಡಿರ್ತೀವಿ ಸರ್ಪನ. ಇವನು ನೋಡಿ ಸಂಪೂರ್ಣ ಸುತ್ಕೊಂಡಿದೆ ಸರ್ಪ. ಇಲ್ಲಿ ಸುತ್ಕೊಂಡು ಮೇಲಕ್ಕೆ ಬಂದಿದೆ. ಇದು ಸರ್ಪಭೂಷಣ, ಭಾಳ ಸುಂದರನಾದಂಥ ಸರ್ಪಭೂಷಣ ಸ್ವಾಮಿಯನ್ನು ನೀವು ನೋಡ್ತಾ ಇದ್ದೀರಾ. ಭಾಳ ಚೆನ್ನಾಗಿದೆ ಅಲ್ವೇನ್ರಿ? ಈಗ ಬನ್ನಿ, ಈಗ ಆ ಕಡೆ ಹೋಗೋಣ. ಈಗ ಆ ಕಡೆ ಕಂಬಗಳಲ್ಲೂ ತುಂಬ ವಿಶೇಷವಾದಂಥದ್ದು ಇದೇ ರೀತಿಯಾದಂಥ ಉಬ್ಬು ಶಿಲ್ಪಗಳಿದೆ. ಅದನ್ನು ತೋರಿಸುವಂಥ ಸಮಯ ಬನ್ನಿ. ದೇವಸ್ಥಾನದ ನಮ್ಮ ಬಲಭಾಗಕ್ಕಿರುವಂಥ ಮತ್ತೊಂದು ಮಂಟಪದಲ್ಲಿರುವಂಥ ಸಾಲು ಕಂಬಗಳಲ್ಲಿ ಸಂಪೂರ್ಣವಾಗಿ ಮಿಥುನ ಶಿಲ್ಪಗಳು, ಪ್ರಣಯ ಶಿಲ್ಪಗಳು ತುಂಬಿ ತುಳುಕಾಡ್ತಾ ಇದೆ ಸ್ನೇಹಿತರೆ. ಪ್ರಣಯ ಶಿಲ್ಪಗಳು ಮಿಕ್ಕಂತೆ ದೇವರುಗಳನ್ನೆಲ್ಲ ನಾನು ನಿಮಗೆ ಎಲ್ಲ ಕಡೆಯೂ ತೋರಿಸಿದ್ದೀನಿ. ಪ್ರಣಯ ಶಿಲ್ಪಗಳನ್ನು ಈ ಕಡೆ ತೋರಿಸ್ತೀನಿ. ಇಲ್ಲಿ 2 ಕಪಿಗಳು ಮಂಗಾಟ ಮಾಡ್ತಿರ್ತಕ್ಕಂಥ ಕಪಿ, ಒಂದು ಮೇಲೆ ಒಂದು ಕೆಳಗೆ. ಇಲ್ಲಿ ನೋಡಿ, ಕಪಿಗಳನ್ನು ನೋಡ್ತಾ ಇದ್ದೀರಾ. ಇವೆರಡು ಕಪಿಗಳನ್ನು ನೋಡಿದ್ರ ಪ್ರಣಯ ಪಕ್ಷಿಗಳು, ಫುಲ್ ರೊಮ್ಯಾನ್ಸ್. ನಾನೇನು ಎಕ್ಸ್ಪ್ಲೇನೇ ಮಾಡೋದು ಬೇಕಾಗಿಲ್ಲ. ಆ ಥರ ಪ್ರಣಯದ ಭಂಗಿಗಳಲ್ಲಿ ಇವರಿದ್ದಾರೆ. ಇವಳು ಜಡೆ ನೋಡ್ರಿ, ಎಲ್ಲಿವರೆಗೆ ಬಂದಿದೆ ನೋಡ್ರಿ, ಕಾಲುವರೆಗೆ ಬಂದಿದೆ ಇವಳು ಜಡೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಲಿನವರೆಗೆ ಜಡೆ ಬಂದಿದೆ. ನೋಡ್ತಾ ಇದ್ದೀರಾ? ಕಂಪ್ಲೀಟ್ ಇನ್ ರೊಮ್ಯಾಂಟಿಕ್ ಮೂಡ್ಸ್. ಮುಸುಗು ಸಂಪೂರ್ಣವಾಗಿ ಮುಚ್ಕೊಂಡ್ಬಿಟ್ಟು ಅವನು ಏನು ಕಾವಲು ಕಾಯ್ತಾರ, ಅವನು ಒಂಥರ ಇದ್ದಾನೆ. ಕೈಯಲ್ಲಿ ಒಂದು ಗದೆ ಥರದ್ದು ಒಂದು ಕೋಲಿಟ್ಕೊಂಡು ಇದ್ದಾನೆ, ಅವನು ಕಾವಲು ಕಾಯ್ತಾ ಇದ್ದಾನೆ. ಇಲ್ಲಿ ಲಜ್ಜಾಗೌರಿ ನೋಡ್ತಾ ಇದ್ದೀರಲ್ಲ, ನಾನು ಆಲಂಪುರಲ್ಲಿ ತೋರಿಸಿದ್ನಲ್ಲ ಲಜ್ಜಾಗೌರಿ. ಇಲ್ಲಿ ನೋಡ್ರಿ, ಲಜ್ಜಾಗೌರಿ ನೋಡ್ತಾ ಇದ್ದೀರಾ? ಭಗವತಿ ಇವಳನ್ನ ಪೂಜೆ ಮಾಡಿ ತಾಂತ್ರಿಕರು ವಿಶೇಷವಾದಂಥ ಶಕ್ತಿಯನ್ನು ಪಡ್ಕೊಳ್ತಾರೆ. ಲಜ್ಜಾಗೌರಿಯನ್ನು ನೋಡಿದ್ರೆ ಇಲ್ಲಿ ಮತ್ತೊಂದು ಪರಮೋಚ್ಚ ಕಾಮಶಿಲ್ಪ ನೋಡ್ತಾ ಇದ್ದೀರಾ. ಕಾಮದ ವಿವಿಧ ಭಂಗಿಗಳನ್ನು ನಿಮಗೆ ಇಲ್ಲಿ ತೋರಿಸಿದ್ದಾರೆ. ಇಲ್ಲೂ ನೋಡ್ತಾ ಇದ್ದೀರಾ. ಉತ್ಕಟ ಪ್ರಣಯದಲ್ಲಿರ್ತಕ್ಕಂಥ ಪ್ರಣಯ ಪಕ್ಷಿಗಳು, ಉತ್ಕಟ ಪ್ರಣಯ. ಇವನಿಗೆ ಮೀಸೆ ನೋಡ್ರಿ, ನಿಮಗೆ ಇವನ ಮುಖದಲ್ಲಿ ಮೀಸೆ ನೋಡ್ರಿ ಹೆಂಗಿದೆ. ಉತ್ಕಟ ಪ್ರಣಯದಲ್ಲಿರ್ತಕ್ಕಂಥ ಪ್ರಣಯ ಪಕ್ಷಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇವನು ಹೆಗಲ ಮೇಲೆ ನೋಡಿ, ಇಲ್ಲಿ
ಹೆಗಲ ಮೇಲೆ ಒಂದು ಇದನ್ನು ಹೊತ್ಕೊಂಡಿದ್ದಾನೆ, ಹಸು ಅಥವಾ ಎಮ್ಮೆ, ಇದು ಹಸು ಅಥವಾ ಎಮ್ಮೆ ಹೊತ್ಕೊಂಡಿರ ನೋಡ್ರಿ. ಇದೇ ಥರ ರಣಧೀರ್ ಕಂಠೀರವ ನರಸರಾಜ ಒಡೆಯರು ತಮ್ಮ ಹೆಗಲ ಮೇಲೆ ಎಮ್ಮೆ ಕರು ಹತ್ಕೊಂಡು ಚಾಮುಂಡಿ ಬೆಟ್ಟನ ದಿನಕ್ಕೆ 2 ಸಲ ಹತ್ತಿ ಇಳಿತಾ ಇದ್ರು ನಾನ್ ಸ್ಟಾಪ್. ಜಗಜ್ಜಟ್ಟಿ ರಣಧೀರ್ ಕಂಠೀರವ ನರಸರಾಜ ಒಡೆಯರು ಇದೇ ಥರ ಅವಾಗ ಇನ್ನೂ ಇದಿರಲಿಲ್ಲ, ಮೆಟ್ಲು ಮಾಡಿಸಿದ್ದು ಅವ್ರು ಆದ್ಮೇಲೆ ಬಂದಂಥ ದೊಡ್ಡ ದೇವರಾಜ ಒಡೆಯರು. ರಣಧೀರ್ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ ಇನ್ನೂ ಮೆಟ್ಲಿರಲಿಲ್ಲ. ಆಗ ಇದೇ ಥರ ಎಮ್ಮೆ ಕರುನ ಹೆಗಲ ಮೇಲೆ ಕೂರಿಸ್ಕೊಂಡು ಬೆಳಗ್ಗೆ ಸಂಜೆ ಹತ್ತಿ ಇಳಿಯೋರು ನಾನ್ ಸ್ಟಾಪ್, ಎಲ್ಲೂ ನಿಲ್ಲಿಸ್ತಾ ಇಲ್ವಂತೆ. ಅಂಥ ಜಗಂಜಟ್ಟಿ ಮಹಾರಾಜ ರಣಧೀರ್ ಕಂಠೀರವ ನರಸರಾಜ ಒಡೆಯರು. ಇವರು ಯಾರೋ ಅಂತ ಜಗಂಜಟ್ಟಿ ಹೆಗಲ ಮೇಲೆ ಎಮ್ಮೆ ಕರುನ ಕೂರಿಸ್ಕೊಂಡಿದ್ದಾನೆ ಪುಣ್ಯಾತ್ಮ. ಇಲ್ಲಿ ನೋಡಿ, ಇಲ್ಲಿ ಒಂದು ವಿಚಿತ್ರವಾದಂಥ ಶಿಲ್ಪ, ಸಿಂಹವನ್ನು ಆನೆಯನ್ನು ಹೋಲುವ ಶಿಲ್ಪ. ತನ್ನ ಬಾಲವನ್ನು ತನ್ನ ಸೊಂಡಿಲನ್ನು ನುಲಿದುಕೊಂಡು ಬಿಟ್ಟಿದೆ. ಬಾಲವು ಸೊಂಡಿಲು ನುಲಿದುಕೊಂಡ್ಬಿಟ್ಟಿದೆ ನೋಡ್ರಿ, ಇಲ್ಲಿ ಬಾಲವನ್ನು ಸೊಂಡಿಲನ್ನು ನುಲಿದುಕೊಂಡು ಬಿಟ್ಟಿರೋ ಅಂಥ ಶಿಲ್ಪ ಆಯ್ತಾ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ವ್ಯಾಪಾರಿ, ವಿದೇಶಿ ವ್ಯಾಪಾರಿ, ಅವನು ತುರುಬ್ ನೋಡ್ರಿ, ಒಂದು ಪೇಟ, ಅವನ ಪೇಟ ನೋಡಿದ್ರ, ಅವನ ಪೇಟ ನೋಡಿ ಹೆಂಗಿದೆ. ವಿದೇಶದಿಂದ ಬಂದಂಥ ವ್ಯಾಪಾರಿ, ಆ ಕಾಲಕ್ಕೆ ವಿದೇಶದಿಂದ ಬಂದಂಥ ವ್ಯಾಪಾರಿ. ಇಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡು ಏನೋ ಹೇಳ್ತಾ ಇರ್ತಕ್ಕಂಥ ಒಬ್ಬ ಯುವಕ, ಮೆಟ್ಲ ಮೇಲೆ ಕೂತ್ಕೊಂಡು ಏನೋ ಹೇಳ್ತಾ ಇದ್ದಾನೆ. ಹಂಗಲ್ಲ ಗುರು, ಇದು ಹಿಂಗ ಕಣಮ್ಮ ಅಂತ ಹೇಳ್ತಾ ಇರ್ತಕ್ಕಂಥ ಶಿಲ್ಪ ಆಯ್ತಾ. ಎಷ್ಟು ಚೆನ್ನಾಗಿದೆ ನೋಡಿದ್ರ. ಇದಾದ್ಮೇಲೆ ಇಲ್ಲಿ ನೋಡಿ, ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ. ಇದು ಎಷ್ಟು ಚೆನ್ನಾಗಿದೆ, ಸಂಪೂರ್ಣ ಮುಸುಕು ಹಾಕೊಂಡಿದ್ದಾನೆ. ಈ ರೈನ್ ನಮ್ಮ ಹಳ್ಳಿ ಕಡೆ ಹಾಕೊಂಡ್ಬಿಡ್ತಾರಲ್ಲ, ಸಂಪೂರ್ಣ ಗೋಣಿ ಚೀಲ, ಒಂದು ರೈನ್ ಕೊಡ್ತಾರೆ ಮಳೆ ಬಿರಲೇ ಇರಲಿ ಅಂತ, ಆ ಥರ ಹಾಕೊಂಡ್ಬಿಟ್ಟು ಕೈಯಲ್ಲೇನೋ ಹಿಡ್ಕೊಂಡು ನಿಂತಿದ್ದಾನೆ ನೋಡಿ. ಎಷ್ಟು ಚೆನ್ನಾಗಿದೆ. ಗರ್ಭಗುಡಿಯೊಳಗೆ ಹೋಗೋದಕ್ಕೆ ಮುಂಚಿತವಾಗಿ ಇಲ್ಲೊಂದು ಆನೆ ವಿಶೇಷವಾಗಿ ತಾನು ತಿರುಗಿರೋ ಅಂತ ಶಿಲ್ಪ ನೋಡಿ. ಆನೆ ಬಾಲ ಎತ್ತುಬಿಟ್ಟು ತಾನು ತಿರುಗಿದೆ ನೋಡ್ರಿ, ತಿರುಗಿ ತನ್ನ ಸೊಂಡಿಲಿನಿಂದ ತನ್ನ ಕಾಲನ್ನು ಸುತ್ತಕೊಂಡು ಏನೋ ಮಾಡ್ತಾ ಇದೆ. ತಿರುಗಿರ್ತಕ್ಕಂಥ ಆನೆ ನೋಡಿದ್ರ, ಅದೊಂದು ಭಾಳ ವಿಶೇಷವಾಗಿದೆ. ಭೃಂಗಿಯನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ಆಯಿತಾ. ಭೃಂಗಿ ಆದಮೇಲೆ ಇಲ್ಲೊಬ್ಬ ಸನ್ಯಾಸಿ ತಾನು ಒಂದು ಕಲ್ಲು ಬಂಡೆ ಮೇಲೆ ಕೂತಿರ್ತಕ್ಕಂಥ ಸನ್ಯಾಸಿಯನ್ನು ನೋಡ್ತಾ ಇದ್ದೀನಿ. ಕಲ್ಲು ಬಂಡೆ ಮೇಲೆ ಕೂತಿದ್ದಾನೆ ಆಯ್ತೆ. ಇದಾದ್ಮೇಲೆ ನಿಮಗೆ ನಾನು ತೋರಿಸೋದು ಇಲ್ಲಿ ವೇಣುಗೋಪಾಲ ದೇವರು ನೋಡ್ರಿ, ಕೊಳಲನ್ನು ನುಡಿಸ್ತಿರ್ತಕ್ಕಂಥ ವೇಣುಗೋಪಾಲ ದೇವರು, ಭಾಳ ಸುಂದರನಾಗಿ ಕಾಣ್ತಾ ಇರತಕ್ಕಂಥ ವೇಣುಗೋಪಾಲ ದೇವರು. ಆಂಜನೇಯ ದೇವರು ಇಲ್ಲಿ ನೋಡಿ, ಕೈಯಲ್ಲೊಂದು ಸರ್ಪವನ್ನು ಹಿಡಿದಿರ್ತಕ್ಕಂಥ ಆಂಜನೇಯ ದೇವರು, ಕೈಯಲ್ಲೊಂದು ಸರ್ಪ ಹಿಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಬಾಲ ಆಂಜನೇಯ ದೇವರು ತಿರ್ಕೊಂಡಿದ್ದಾರೆ ಎಡಗಡೆಗೆ, ಬಲಗೈನಲ್ಲಿ ಸರ್ಪ ಹಿಡ್ಕೊಂಡಿದ್ದಾರೆ, ಎಡಗೈನ ಈ ಬಂಡೆ ಮೇಲೆ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಒಂದು ಕಾಲು ಕೆಳಗಡೆ ಒಂದು ಕಾಲು ಮೇಲ್ಗಡೆ ಇಟ್ಕೊಂಡು ಕೈಯಲ್ಲಿ ಸರ್ಪವನ್ನು ಹಿಡಿದಿರ್ತಕ್ಕಂಥ ಆಂಜನೇಯ ದೇವರು ನಾನು ಇವತ್ತೇ ಇಲ್ಲೇ ನೋಡ್ತಾ ಇರೋದು, ಸೋಮೇಶ್ವರನ ಗುಡಿನಲ್ಲೇ ನಾನು ನೋಡ್ತಾ ಇರ್ತಕ್ಕಂಥದ್ದು. ಈ ಆಂಜನೇಯ ದೇವರ ಎದುರುಗಡೆ ಕೋದಂಡರಾಮ ದೇವರಿದ್ದಾರೆ. ಕೋದಂಡರಾಮ ದೇವರು ಇಲ್ಲೇ ನೀವು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಇದು ಅತ್ಯಂತ ಎಕ್ಸ್ಕ್ಲೂಸಿವ್ ಆದಂಥ ಗಿರಿಜಾ ಕಲ್ಯಾಣ ಮಂಟಪ. ಎಂಥ ಅದ್ಭುತವಾಗಿ ಕೆತ್ತಿದ್ದಾರೆ. ಇದು ಕರಿಕಲ್ಲಿದು, ಇದು ದಿಸ್ ಇಸ್ ಮೇಡ್ ಔಟ್ ಆಫ್ ಬ್ಲ್ಯಾಕ್ ಗ್ರಾನೈಟ್. ಇದು ಮಾತ್ರ ಬ್ಲ್ಯಾಕ್ ಗ್ರಾನೈಟಲ್ಲಿ ಕೆತ್ತಿದ್ದಾರೆ. ಎಂಥ ಅದ್ಭುತವಾದಂಥ ಶಿಲ್ಪಕಲೆಯನ್ನು ಇಲ್ಲಿ ಕೆತ್ತಿದ್ದಾರೆ. ನೀವು ನೋಡ್ತಾ ಇದ್ದಾರೆ ಹೆಂಗಿದೆ ನೋಡ್ರಿ. ಗಿರಿಜಾ ಕಲ್ಯಾಣ ಮಹೋತ್ಸವ ಮಾಡಬೇಕಾದ್ರೆ ಈಗಲೂ ಇಲ್ಲೇ ಮಾಡ್ತಾರೆ. ಗಿರಿಜಾ ಕಲ್ಯಾಣ ಪ್ರತಿ ವರ್ಷ ಈಗಲೂ ಇಲ್ಲೇ ಮಾಡ್ತಾರೆ, ಇದರಲ್ಲಿ ಮಾಡ್ತಾರೆ, ಇದೇ ಮಂಟಪದಲ್ಲೇ ಗಿರಿಜಾ ಕಲ್ಯಾಣ ಮಾಡ್ತಾರೆ. ಅದ್ಭುತವಾದಂಥ ಗಿರಿಜಾ ಕಲ್ಯಾಣವನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಅದ್ಭುತವಾದಂಥ ಶಿಲ್ಪಕಲೆಯನ್ನು ನೋಡ್ತಾ ಇದ್ದೀರಾ. ಒಂದೆರಡು ಶಿಲ್ಪಕಲೆಯನ್ನು ನಿಮಗೆ ತೋರಿಸೋದಾದರೆ ಇಲ್ಲಿ ನೋಡಿ, ಈಶ್ವರನಿಗೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ಒಬ್ಬ ಯತಿ ಈಶ್ವರನಿಗೆ ನೋಡಿ ಚೊಂಬನ್ನ ಸಂಪೂರ್ಣ ತಲೆ ಕೆಳಗೆ ಹಾಕ್ಸಿದಾನೆ ನೋಡಿ. ಅವನು ನೀರಿನ ಅಭಿಷೇಕ, ಆ ನೀರು ಹಿಂಗೆ ಚೆಲ್ಲಿ ಇಲ್ಲಿ ಹೋಗ್ತಾ ಇದೆ ಅನ್ನೋದು ನೀವು ನೋಡ್ಬೋದು. ಇಲ್ಲಿ ಹೋಗ್ತಾ ಇದೆ ನೀರು, ಇಲ್ಲಿಂದ ಬಂದು ಹಿಂಗೆ ಹೋಗ್ತಾ ಇದೆ. ಇದನ್ನು ನೋಡ್ತಾ ಇದ್ದೀರಾ, ಬಂದು ಹೋಗ್ತಾ ಇದೆ ಅನ್ನೋದು ನೋಡ್ಬೋದು. ಇದನ್ನು ನೋಡೋಕ್ಕೆ, ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ 2 ಕಣ್ಣು ಸಾಲದು, 2 ಬಾಯಿ ಸಾಲದು. ಅಂಥ ಅದ್ಭುತವಾದಂಥ ಶಿಲ್ಪಕಲೆಯನ್ನು ನೀವು ನೋಡ್ತಾ ಇದ್ದೀರಾ. ಎಂಥ ಒಂದು ಇಂಟ್ರಿಕೇಟ್ ಡಿಸೈನ್ ಆಫ್ ಸ್ಟೋನ್ ಕಾರ್ವಿಂಗ್. ಇದನ್ನು ನೀವು ಪೇಪರ್ ಮೇಲೂ ಬಿಡ್ಸೋಕ್ಕಾಗಲ್ಲ, ಅಂಥದ್ದನ್ನು ಇವರು ಕಲ್ಲಿನಲ್ಲಿ ಬಿಡಿಸಿದ್ದಾರೆ. ಒಳಗಡೆ ನೋಡಿ, ಒಳಗಡೆ ತೋರಿಸಿ ಅಭಿ, ನೀವು ದಂಗ್ ಬಡ್ದೋಗ್ಬಿಡ್ತೀರಾ ಒಳಗಡೆ ನೋಡ್ಬಿಟ್ರೆ. ಅಂಥ ಅದ್ಭುತವಾದಂಥ ಶಿಲ್ಪಕಲೆ ಬ್ಲ್ಯಾಕ್ ಗ್ರಾನೈಟಲ್ಲಿ. ಬ್ಲ್ಯಾಕ್ ಗ್ರಾನೈಟ್ ಒನ್ ಆಫ್ ದ ಟಫೆಸ್ಟ್ ಗ್ರಾನೈಟ್ಸ್ ಅವೈಲಬಲ್ ಆನ್ ದಿಸ್ ಅರ್ತ್. ಅಂಥದ್ರಲ್ಲಿ ಇವರು ಇಂಥ ಅದ್ಭುತವಾದಂಥ ಕೆತ್ತನೆಯನ್ನು ಮಾಡಿದ್ದಾರೆ ಅನ್ನೋವಂಥದ್ದೇ ಒಂದು ಅದ್ಭುತ ನೋಡಿ. ಇಲ್ಲಿ ಸಿಂಹದ ಬಾಯಿಗೆ ಕೈ ಹಾಕಿ ಅದನ್ನು ಅಗಲಿಸಿ ಸಿಂಹವನ್ನು ಕೊಲ್ಲಲು ಅಥವಾ ಸೋಲಿಸಲು ಪ್ರಯತ್ನ ಪಡ್ತಿರತಕ್ಕಂಥ ಯೋಧ ನೋಡಿ. ಇಲ್ಲಿ ಸಿಂಹದ ಉಗುರುಗಳನ್ನು ನೋಡ್ತಾ ಇದ್ದೀರಾ. ಸಿಂಹ ಆಕ್ರಂದನ ಮಾಡಿ ಬಾಯಿ ತಕ್ಕೊಂಬಿಟ್ಟು ಸೋಲನ್ನು ಒಪ್ಕೊಂಬಿಟ್ಟಿದೆ. ಆ ಯೋಧ ಅದನ್ನು ಬಿಡದೆ ಎಳಿತಾ ಇದ್ದಾನೆ. ಎಂತೆಂಥ ಶಿಲ್ಪಕಲೆಗಳ್ರಿ, ಎಂತೆಂಥ ಯೋಧರು, ಎಂತೆಂಥ ಜನ. ಆಗ
ನಾವೆಲ್ಲ ಇದು ಬಂದು ಹಿಂಗೆ ನೋಡೋಕ್ಕೂ ಯೋಗ್ಯತೆ ಇಲ್ದಿರೋ ಜನ ನಾವು. ನೋಡೋಕ್ಕೂ ಆಗಲ್ಲ ನಮ್ಮ ಕೈಲಿ, ನೋಡಿ ಇದನ್ನು ಅನುಭವಿಸೋಕ್ಕೂ ಆಗಲ್ಲ, ಇದನ್ನು ಸಂಪೂರ್ಣ ತಿಳ್ಕೊಳಕ್ಕೂ ಆಗಲ್ವೇನೋ ಅನ್ನೋಂಥ ಒಂದು ಭಾವ ನಮ್ಮನ್ನು ಕಾಡುತ್ತೆ. ಅದ್ಭುತವಾದಂಥ ಗಿರಿಜಾ ಕಲ್ಯಾಣ ಮಂಟಪನೂ ನೋಡ್ತಾ ಇದ್ದೀರಾ. ಇವೆಲ್ಲ ಬಂದು ನೋಡ್ಬೇಕು ನೀವು. ಕೋಲಾರದ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದು ನೋಡ್ಬೇಕು ನೀವು. ಇಂಥ ಶಿಲ್ಪಕಲೆ ಇನ್ನೆಲ್ಲಿಯೂ ನಿಮ್ಗೆ ಸಿಗಲಾರ್ದು. ಅಂಥ ಅದ್ಭುತವಾದಂಥ ಅತ್ಯಪರೂಪದ ಶಿಲ್ಪಕಲೆ ನೋಡಿ. ಎಂಥ ಶಿಲ್ಪಕಲೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೆ ಇಲ್ಲೇ ಸುಮ್ಮನೆ ಕೂತಿರೋಣ ಅಂತ ಅನ್ಸುತ್ತೆ. ನಿಜವಾಗ್ಲೂ ಪಾರ್ವತಿ ಪರಮೇಶ್ವರರು ನಮ್ಮ ಅಪ್ಪ ಅಮ್ಮ ಇಲ್ಲಿ ಕೂತ್ಕೊಂಡು ಮದುವೆ ಮಾಡ್ಕೋಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ. ಇಲ್ಲಿ ಅವ್ರು ಹ್ಯಾಕೆ ಕೂತ್ಕೋತಾರೆ ಪಾರ್ವತಿ ಪರಮೇಶ್ವರರು ಅಂತ ಇಲ್ಲಿ ತೋರಿಸಿದ್ದಾರೆ. ಗಿರಿಜಾ ಕಲ್ಯಾಣ ನೋಡಿ, ಇಲ್ಲಿ ಪಾರ್ವತಿ ಪರಮೇಶ್ವರರು ಇಲ್ಲಿ ಕುಳಿತಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ಎಷ್ಟು ಸುಂದರವಾಗಿ ಕೂತಿರ್ತಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಅಲ್ವಾ. ಇನ್ನೂ ಒಂದು ಮಂಟಪ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಈಗ ಇನ್ನೊಂದು ಮಂಟಪ ಇದೆ. ಈ ಮಂಟಪ ನೋಡಿ ಸೌಂದರ್ಯ, ನಿಮ್ಗೆ 5 ನಿಮಿಷಕ್ಕೆ ಈ ಮಂಟಪದ ಸೌಂದರ್ಯ ನಿಮ್ಗೇನು ತೋರ್ಸೋಕ್ಕಾಗಲ್ಲ, ಆದರೂ ನಾನು ತೋರಿಸೋವಂಥ ಪ್ರಯತ್ನ. ಇಲ್ಲಿ ನೋಡಿ, ಶಿವಲಿಂಗದ ಮೇಲೆ ಹಾಲನ್ನು ಕರೀತಾ ಇರ್ತಕ್ಕಂಥ ಹಸು ನೀವು ನೋಡ್ತಾ ಇರೋ, ಅದನ್ನು ಭಾಳ ಪ್ರೀತಿಯಿಂದ ನಾಲ್ಗೆ ಹಾಕಿ ಈ ಶಿವಲಿಂಗವನ್ನು ನೆಕ್ತಾ ಇದ್ದೀರಿ ನೋಡ್ರಿ, ಭಾಳ ಪ್ರೀತಿಯಿಂದ. ನೋಡಿ ಆ ನಾಲ್ಗೆ ಈಚೆ ಬಂದಿದೆ ನೋಡಿ, ಈಶ್ವರ ಲಿಂಗವನ್ನು ಭಾಳ ಪ್ರೀತಿಯಿಂದ ನೇವರಿಸ್ತಾ ಇದೆ. ತನ್ನ ಒಂದು ನಾಲಿಗೆಯಿಂದ ನೇವರಿಸ್ತಾ ಇರ್ತಕ್ಕಂಥ ಹಸು ಅನ್ನೋದು ಒಂದೊಂದು ಶಿಲ್ಪನೂ ಒಂದೊಂದು ಐಟಮ್ ಕಂಡ್ರಿ. ಈ ಸೋಮೇಶ್ವರ ದೇವಸ್ಥಾನ ಪೂರ್ತಿ ನೋಡೋಕೆ 1 ವಾರ ಬೇಕು. ಇಫ್ ಐ ಆಮ್ ನಾಟ್ ರಾಂಗ್, ಈ ಸೋಮೇಶ್ವರ ದೇವಸ್ಥಾನ ಇಡಿಯಾಗಿ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತೀನಿ ಅಂದರೆ 1 ವಾರ ಬೇಕು ನನಗೆ. ನಿಮಗೂ ಅಷ್ಟೇ, ನನಗೇನು ಎಲ್ಲರಿಗೂ ಅಷ್ಟೇ 1 ವಾರ ಬೇಕು. ಅಷ್ಟು ಚೆನ್ನಾಗಿರುವಂಥ ಸೋಮೇಶ್ವರ ದೇವಸ್ಥಾನ ಮೇಂಟೆನೆನ್ಸ್ ಇಲ್ಲದೆ ಹಾಳಾಗ್ತಾ ಇದೆ. ಯಾರು ಹೇಳೋರು ಕೇಳೋರು ಇಲ್ಲ. ASI ಪ್ರಾಪರ್ಟಿ ಇದು. ಆ ಗೋಪುರದ ಮೇಲೆಲ್ಲ ಅರಳಿ ಮರ ಬೆಳ್ಕೊಂಡಿದೆ, ಆಯ್ತೆ, ಅರಳಿ ಮರ ಬೆಳ್ಕೊಂಡಿದೆ. ಅಲ್ಲಿ ಯಾರು ಅದನ್ನು ತೆಗೆಯೋರಿಲ್ಲ, ಮೇಂಟೆನೆನ್ಸ್ ಇಲ್ಲ. ಬೋರ್ಡ್ ಅಂತೂ ಹಾಕಿದ್ದಾರೆ, ಆಯಿತಾ, ಏನು ಮೇಂಟೈನ್ ಮಾಡ್ತಾ ಇಲ್ಲ. ದಯಮಾಡಿ ಮೇಂಟೈನ್ ಮಾಡಿ. ಇಂಥ ದೇವಸ್ಥಾನಗಳನ್ನು ಉಳಿಸ್ಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಆಮೇಲೆ ಏನು ತೋರಿಸ್ತೀರಿ ಮಕ್ಕಳಿಗೆ? ಟಿ ವಿಲಿ ತೋರಿಸ್ಬೇಕಷ್ಟೇ, ಮೊಬೈಲಲ್ಲಿ ಟಿ ವಿಲಿ ಹಿಂಗಿತ್ತು ಅಂತ. ಅವೆಲ್ಲ ಆಗಲ್ಲ. ಇವೆಲ್ಲ ನೆಲದ ಮೇಲೆ ಇರುವಂಥದ್ದನ್ನು ತೋರಿಸಿ ನಾವು ಮಕ್ಳಿಗೂ ಧನ್ಯತೆ ಅಂದರೆ ಏನು ಅನ್ನೋದನ್ನು ಪರಿಚಯ ಮಾಡ್ಕೊಳೋಣ ರೀ. ನಮ್ಮ ರಿಚ್ ಹೆರಿಟೇಜನ್ನ ಅಷ್ಟೇ ನಾವು ಮಕ್ಳಿಗೆ ಬಿಟ್ಬಿಟ್ಟು ಹೋಗೋಕ್ಕಾಗೋದು. ಇನ್ನೇನು ಬಿಡೋಕ್ಕಾಗತ್ತೆ ರೀ? ಎಷ್ಟೇ ದುಡ್ಡು ಕಾಸು ಬಿಟ್ಟರೆ ಅವೆಲ್ಲ ಏನು. ಇಂಥ ರಿಚ್ ಹೆರಿಟೇಜನ್ನು ನಾವು ಬಿಡ್ಬೋದು ಮಕ್ಕಳಿಗೆ. ಇದನ್ನೆಲ್ಲ ನಾವು ಉಳಿಸ್ಕೊಳ್ಳೋಣ ಬನ್ನಿ. ವಸಂತ ಮಂಟಪ ಅಂತ ಇನ್ನೊಂದಿದೆ, ಅದನ್ನು ತೋರಿಸ್ತೀನಿ ಬನ್ನಿ.